ಈ ಸನಾತನಿ ಬ್ರಾಹ್ಮಣ್ಯದ ಅಮಲೇರಿಸಿಕೊಂಡಿರ್ತಕ್ಕಂಥ ಜನ ಕನಿಷ್ಠ ನಾಗರಿಕ ನಡವಳಿಕೆಯನ್ನು ಮರೆತು ಅವರು ನಡ್ಕೋತಾರೆ ಅಂತಂದರೆ ಇವರು ಈ ದೇಶ ಯಾವ ಸ್ಥಿತಿಯನ್ನು ಮುಟ್ಟಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಯಾವಾಗ ನಾಥೂರಾಮ್ ಗೋಡ್ಸೆ ಅಂತಕ್ಕಂಥ ಒಬ್ಬ ಅತ್ಯಂತ ಹೀನಾಯವಾದ ಕೋಮುವಾದಿ ಮನಸ್ಥಿತಿಯ ಮನುಷ್ಯ ಗಾಂಧೀಜಿ ಅವ್ರನ್ನ ಕೊಂದನೋ ಅವತ್ತಿನಿಂದ ಇದು ಆರಂಭ ಆಗಿದೆ. ಇವತ್ತಿನ ಯಾರು ಇವನು ಕಿಶೋರ್ ಅನ್ನೋನು ಈ ಕೆಲಸ ಮಾಡಿದನೋ ಇದು ನಾಥೂರಾಮ್ ಗೋಡ್ಸೆಯ ಸಂತಾನದ ಮುಂದುವರೆದ ಭಾಗ ಆಗಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯ್ ಅವರ ಮೇಲೆ ಏನು ಶೂ ಎಸೆಯುವಂಥ ಒಂದು ಪ್ರಯತ್ನ ನಡೆದಿದೆ. ಇದು ಇಡೀ ಭಾರತದ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಈ ಸನಾತನಿ ಬ್ರಾಹ್ಮಣ್ಯದ ಅಮಲೇರಿಸಿಕೊಂಡಿರ್ತಕ್ಕಂಥ ಜನ ಕನಿಷ್ಠ ನಾಗರಿಕ ನಡವಳಿಕೆಯನ್ನು ಮರೆತು ಅವರು ನಡ್ಕೋತಾರೆ ಅಂತಂದರೆ ಇವರು ಈ ದೇಶ ಯಾವ ಸ್ಥಿತಿಯನ್ನು ಮುಟ್ಟಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ಭಾಳ ಪ್ರಧಾನವಾಗಿ ಚೀಫ್ ಜಸ್ಟಿಸ್ ಅವರ ಮೇಲೆ ಏನಕ್ಕೆ ಈ ಮನುಷ್ಯನಿಗೆ, ಅದು ವಕೀಲ, ಅವನಿಗೆ ಜವಾಬ್ದಾರಿ ಇದೆ, ಕಾನೂನು ಗೊತ್ತಿದೆ, ಈ ರೀತಿ ಮಾಡೋದು ತಪ್ಪು ಅಂತ ಗೊತ್ತಿದೆ. ಆದರೂ ಆ ಮನುಷ್ಯ ಈ ರೀತಿ ಮಾಡೋವಂಥ ಒಂದು ಧೂರ್ತತನವನ್ನು ಒಂಥರ ಇಡೀ ಮನುಕುಲವೇ ನಾಚಿಕೆ ಪಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂತಂದರೆ ಅದರ ಹಿಂದೆ ವ್ಯವಸ್ಥಿತವಾದಂಥ ಚಾತುರ್ವರ್ಣದ ಆಧಾರದ ತಾರತಮ್ಯ ನೀತಿ ಏನಿದೆ ಅದು ಕೆಲಸ ಮಾಡಿದೆ. ಹಾಗಾಗಿ ಚೀಫ್ ಜಸ್ಟಿಸ್ ಅವರು ದಲಿತ ವರ್ಗಕ್ಕೆ ಸೇರಿದವರು, ಅವರು ಬಾಬಾ ಸಾಹೇಬ್ರ ಪಕ್ಕಾ ಅನುಯಾಯಿಯಾಗಿದ್ದಾರೆ ಮತ್ತು ಭಾರತದ ಸಂವಿಧಾನದ ಎಲ್ಲ ಮೌಲ್ಯಗಳಿಗೆ ಭದ್ರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂಥ ಮನುಷ್ಯನ ಮೇಲೆ ಏನೂ ಕಾರಣ ಇಲ್ಲದೇ ಈ ರೀತಿ ಮಾಡೋದಿದೆಯಲ್ಲ, ಇದು ಇಡೀ ಮನುಕುಲ ನಾಚಿಕೆ ಪಡುವಂಥ ವಿಚಾರ. ಭಾರತ ಇಡೀ ಜಗತ್ತಿನ ದೃಷ್ಟಿನಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸುವಂಥ ಸ್ಥಿತಿಗೆ ಇವತ್ತು ಬಂದು ಮುಟ್ಟಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಹಾಗಾಗಿ ಇಡೀ ಭಾರತದ ಪ್ರಜ್ಞಾವಂತರು, ಎಲ್ಲ ಜನ ಸಮುದಾಯ, ಯಾರ್ಯಾರು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು, ಭಾರತದ ಸಾರ್ವಭೌಮತ್ವವನ್ನು ಗೌರವಿಸ್ತಾರೋ ಅವರೆಲ್ಲರೂ ಒಕ್ಕೊರಲಿಂದ ಇದನ್ನು ಖಂಡಿಸಬೇಕಾಗಿದೆ. ಮತ್ತು ಇದು ಇದ್ದಕ್ಕಿದ್ದಂಗೆ ಬಂದಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾವಾಗ ನಾಥೂರಾಮ್ ಗೋಡ್ಸೆ ಅಂತಕ್ಕಂಥ ಒಬ್ಬ ಅತ್ಯಂತ ಹೀನಾಯವಾದ ಕೋಮುವಾದಿ ಮನಸ್ಥಿತಿಯ ಮನುಷ್ಯ ಗಾಂಧೀಜಿ ಅವ್ರನ್ನ ಕೊಂದನೋ ಅವತ್ತಿನಿಂದ ಇದು ಆರಂಭ ಆಗಿದೆ. ಇವತ್ತಿನ ಯಾರು ಇವನು ಕಿಶೋರ್ ಅನ್ನೋನು ಈ ಕೆಲಸ ಮಾಡಿದನೋ ಇದು ನಾಥೂರಾಮ್ ಗೋಡ್ಸೆಯ ಸಂತಾನದ ಮುಂದುವರೆದ ಭಾಗ ಆಗಿದೆ. ಇದನ್ನು ಇಡೀ ದೇಶ ಒಕ್ಕೊರಲಿನಿಂದ ಖಂಡಿಸಬೇಕು ಮತ್ತು ಆ ಮನುಷ್ಯನಿಗೆ ಅದಕ್ಕೆ ಸರಿಯಾದ ಶಿಕ್ಷೆ ಕೂಡ ಆಗಬೇಕು. ಇನ್ನೊಂದು ವಿಚಾರ ನನ್ನ ಗಮನಕ್ಕೆ ಬಂದಿರೋದು, ಇದು ಒಂದು ಆಕಸ್ಮಿಕ ಘಟನೆ ಏನಲ್ಲ, ಇದಕ್ಕೆ ಭಾಳ ಪೂರ್ವ ಸಿದ್ಧತೆಗಳನ್ನು ಇವರು ಮಾಡಿದ್ದಾರೆ. ಈ ಘಟನೆಯ ನಂತರ ಅದನ್ನು ಸಮರ್ಥನೆ ಮಾಡಿಕೊಂಡು ಹಲವಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕದ ಒಬ್ಬ BJP ನಾಯಕ, ಮಾಜಿ ಪೊಲೀಸ್ ಕಮಿಷನರ್ ಕೂಡ ಆ ಮನುಷ್ಯನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ಇದು BJPಯ ಮನಸ್ಥಿತಿಯನ್ನು ತೋರಿಸುತ್ತೆ. ಹಿಂದುತ್ವವಾದಿಗಳು ಎಷ್ಟು ಅನಾಗರಿಕವಾಗಿ ನಡ್ಕೋಬಲ್ಲರು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ನಾವೆಲ್ಲರೂ ಒಕ್ಕೊರಲಿನಿಂದ ಖಂಡಿಸಬೇಕಾಗಿದೆ. ಭಾರತವನ್ನು ಅದರ ಎಲ್ಲ ಘನತೆಗಳ ಜೊತೆ ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಈ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಸಂವಿಧಾನದ ಮೌಲ್ಯಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ಇಡೀ ಭಾರತ ಒಂದಾಗಿ ನಿಲ್ಲಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಗ್ವಾಲಿಯರ್ ಹೈಕೋರ್ಟ್ನ
ವಕೀಲರ ಸಂಘದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ ಅನಿಲ್ ಮಿಶ್ರಾ ಎಂಬುವನು ಕೂಡ ಅಂಬೇಡ್ಕರ್ ಬಗ್ಗೆ ತುಚ್ಛವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು, ಅಂಬೇಡ್ಕರ್ ಬ್ರಿಟಿಷ್ ಏಜೆಂಟ್ ಅಂತ ಹೇಳಿರುವಂಥದ್ದು, ಅಂಬೇಡ್ಕರ್ ಸಂವಿಧಾನ ರಚಿಸಿಲ್ಲ, BN ರಾವ್ ರಚಿಸಿರುವಂಥದ್ದು ಅಂತ ಹೇಳುವಂಥದ್ದು, ಸವರ್ಣೀಯರಿಗಾಗಿರೋ ಅನ್ಯಾಯಕ್ಕೆ ಅಂಬೇಡ್ಕರ್ ಕಾರಣ ಅನ್ನೋ ರೀತಿಯಲ್ಲಿ ಭಾಳಷ್ಟು ಅಸಹನೆಪೂರ್ಣ ವಿಷಪೂರಿತವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇದು ಅವತ್ತೇ ನಡೆದಿರುವಂಥ ಘಟನೆ ಎಂಬ ಚರ್ಚೆ ಕೂಡ ಇವತ್ತು ಮುನ್ನೆಲೆಗೆ ಬಂದಿದೆ. ಈ ಅನಿಲ್ ಮಿಶ್ರಾ ಎಂಬುವಂತಹ ಮನಸ್ಥಿತಿಗಳ ಬಗ್ಗೆ ಏನು ಹೇಳ್ತೀರಾ? ಈ ಅನಿಲ್ ಮಿಶ್ರನ ಮನಸ್ಥಿತಿ ಏನಿದೆಯಲ್ಲ ಅದು ಇವತ್ತೊಂದಲ್ಲ. ಯಾವಾಗ ಈ ಚಾತುರ್ವರ್ಣ ಪದ್ಧತಿ ನಮ್ಮ ಯಾವುದು ವೇದಗಳ ಆಧಾರದ ಮೇಲೆ ಈ ತಾರತಮ್ಯ ಈ ದೇಶದಲ್ಲಿ ಬಿತ್ತಿತೋ ಅವತ್ತಿನಿಂದನೂ ಇದು ಆರಂಭ ಆಗಿದೆ. ಅನಿಲ್ ಮಿಶ್ರಾ ಅಂತವರು ಆ್ಯಕ್ಚುಲಿ ಅಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಹಾಕಬಾರ್ದು ಅಂತ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಇವರು ಗೋಡ್ಸೆ ಅಂತ ಕೊಲೆಗಡಕನ ಪ್ರತಿಮೆ ಹಾಕೋರು, ಕೊಲೆಗಡಕ ಮೌಲ್ಯಗಳನ್ನು ಎತ್ತಿ ಆಡೋರು ಇವರು ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದಂಥ ಸಂವಿಧಾನವನ್ನು ಕೊಟ್ಟಂಥ ಭಾರತದ ಸರ್ವ ಶೋಷಿತರ ವಿಮುಕ್ತಿಗಾಗಿ ಕೆಲಸ ಮಾಡಿದಂಥ ಬಾಬಾ ಸಾಹೇಬರ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾರೆ ಅಂತಂದರೆ ಇಡೀ ಸಮಾಜ ಎಷ್ಟೊಂದು ಒಂದು ಅತ್ಯಂತ ಅಧೋಗತಿಗೆ ಮುಟ್ಟಿದೆ, ಎಷ್ಟೊಂದು ಡಿಜೆನ್ರೇಟ್ ಆಗಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಇಂಥ ಎಲ್ಲ ಮನಸ್ಥಿತಿಗಳನ್ನು ಮೆಟ್ಟಿ ನಿಂತು ಭಾರತ ಬೆಳಿಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.